ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಬಾಳಿ ಗ್ರಾಮದಲ್ಲಿ ಇದೇ ದಿನಾಂಕ ಮಾರ್ಚ್ 12ರಿಂದ 17ರವರೆಗೂ ಆಧ್ಯಾತ್ಮಿಕ ಪ್ರವಚನ ನಡೆಯಲಿದೆ. ಕೊಪ್ಪಳ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಗವಿಮಠ ಇವರಿಂದ ಪ್ರತಿದಿನ ಸಾಯಂಕಾಲ 6:30ರಿಂದ 7:30ರವರೆಗೂ ನಡೆಯಲಿದೆ ಎಂದು ಜಾತ್ರಾ ಸಮಿತಿ ಸಂಚಾಲಕರಾದ ಪ್ರಭುಲಿಂಗ ಮೂಲ್ಗೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಮಲ್ಲಿಕಾರ್ಜುನ ರಥೋತ್ಸವ ಮೈದಾನದಲ್ಲಿ ನಡೆಯುತ್ತಿದ್ದು, ಜಿಲ್ಲೆಯ ಭಕ್ತಾದಿಗಳ ಜೊತೆಗೆ ಬೇರೆ ಬೇರೆ ಜಿಲ್ಲೆಯ ಭಕ್ತಾದಿಗಳು ಆಗಮಿಸುತ್ತಿದ್ದು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಈ ಆಧ್ಯಾತ್ಮಿಕ ಪ್ರವಚನ ಪಾಲ್ಗೊಳ್ಳಬೇಕಾಗಿ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಕಮಿಟಿ ವಿನಂತಿಸಿದೆ. ಈ ಆಧ್ಯಾತ್ಮಿಕ ಜ್ಞಾನ ಸಿಂಚನ ಕಾರ್ಯಕ್ರಮದಲ್ಲಿ ಸುಮಾರು 20,000 ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಶಾ ಬಜಾರ್ ನಾಕಾದಿಂದ ಮಧ್ಯಾಹ್ನ 4:30ಕ್ಕೆ ಸಾರಿಗೆ ವ್ಯವಸ್ಥೆ, ಆರೋಗ್ಯ ಸೇವೆ ಬಹು ಶಿಸ್ತಿನಿಂದ ಮಾಡಲಾಗಿದೆ. ಪೂಜ್ಯರ ಅಮ್ಯವಾಣಿಯನ್ನು ಪ್ರತಿಯೊಬ್ಬ ಭಕ್ತರು ಬದುಕಿನಲ್ಲಿ ಸಂತೋಷ, ಸಂತೃಪ್ತಿ, ನೆಮ್ಮದಿ, ಸಾಮಾಜಿಕ ಸೇವೆ ಮನೋಭಾವನೆ ಪ್ರೇರಣೆ ಆಗಲಿದೆ ಎಂದು ಆಶಿಸುತ್ತೇವೆ. ದಿನಾಂಕ 18/3/2026ರಂದು ಬುಧವಾರ ಮುಂಜಾನೆ 9 ಗಂಟೆಗೆ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ರುದ್ರಾಕ್ಷಿ ಧಾರಣೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಸಾಯಂಕಾಲ ರಾತ್ರಿ ಶ್ರೀ ಮಲ್ಲಿಕಾರ್ಜುನ ಕರ್ತು ಗದ್ದಿಗೆಯ ರುದ್ರಾಭಿಷೇಕ ದಿನಾಂಕ 19/3/2026ರಂದು ಗುರುವಾರ ಬೆಳಗ್ಗೆ 8 ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ಪಲ್ಲಕ್ಕಿ ಮಹೋತ್ಸವ ಹಾಗೂ ನಂದಿಕೋಲು ಮೆರವಣಿಗೆ ಇರುತ್ತದೆ ಹಾಗೂ ಸಾಯಂಕಾಲ 6:30 ಗಂಟೆಗೆ ಭವ್ಯ ರಥೋತ್ಸವ ಜರುಗುತ್ತದೆ. ಅದೇ ದಿನದಂದು ಸಾಯಂಕಾಲ ರಾತ್ರಿ 8 ಗಂಟೆಗೆ ಧಾರ್ಮಿಕ ಸಭೆ ಕಾರ್ಯಕ್ರಮ ನಡೆಯುತ್ತದೆ. ಈ ಧಾರ್ಮಿಕ ಸಮ್ಮೇಳನದಲ್ಲಿ ದಿವ್ಯ ನೇತೃತ್ವವನ್ನು ಕಾಯಕ ಯೋಗಿ ದಾಸೋಹ ಮೂರ್ತಿ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು, ಚಿನ್ಮಯಗಿರಿ ಪೂಜ್ಯರು ವಹಿಸಿಕೊಳ್ಳುತ್ತಾರೆ. ನಾಡಿನ ಹರಗುರು ಚರಣಮೂರ್ತಿಗಳು ಈ ಒಂದು ಧಾರ್ಮಿಕ ಸಮ್ಮೇಳನದಲ್ಲಿ ಪ್ರವಚನವನ್ನು ನೀಡಲಿದ್ದಾರೆ. ದಿನಾಂಕ 20/3/2026ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಭಜನಾ ಕಾರ್ಯಕ್ರಮ ಹಾಗೂ ಸಾಯಂಕಾಲ 4 ಗಂಟೆಯಿಂದ ಜಂಗಿ ಪೈಲ್ವಾನ್ ಕುಸ್ತಿಗಳು ನಡೆಯುತ್ತದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಶಂಕರ್ ಉಜ್ಳಂಬೆ, ಶಿವಯೋಗಪ್ಪ ಬಿರಾದಾರ್, ವಿಜಯ್ ಕುಮಾರ್ ಪಡ್ಸಲ್ಗಿ, ಶಿವಾನಂದ್ ಜಮಾದಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಚಿಣಗಿರಿಯ ಮಾಂತಮಠದ ಶಾಸ್ತ್ರ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಸುಮಾರು ವರ್ಷಗಳಿಂದ ನಮ್ಮ ಜಾತ್ರೆಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 20ರಂದು ಬೆಳಗ್ಗೆ ಶುಕ್ರವಾರ ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. 4 ಗಂಟೆ ಆದ ನಂತರ ಜಂಗಿ ಪಲ್ವಾನರ ಒಂದು ಕುಸ್ತಿ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಸಾಯಂಕಾಲ ಧರ್ಮಸಭೆ ನಡೀತಾ ಇದೆ. ನಾಡಿನ ಹರ ಮುನಿ ಚರಣ ಶಿವಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಅದಕ್ಕಾಗಿ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಕೊಪ್ಪಳ ಶ್ರೀಗಳು 1 ದಿವಸ 2 ದಿವಸ ಬಂದು ಹೋಗಿರ್ಬೋದು, ಆದರೆ 6 ದಿವಸಗಳ ಕಾಲ ಸತತ ನಮ್ಮೂರಲ್ಲೇ ಇದ್ದು 6 ದಿವಸಗಳ ಏನಪ್ಪ ಅಂತಂದರೆ ಒಂದು ಧರ್ಮ ಪ್ರವಚನ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಅಲ್ಲದೆ ಇಡೀ ಬೀದರ್, ರಾಯಚೂರು, ಬಳ್ಳಾರಿಯ ಭಕ್ತಾದಿ ಕೂಡ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಮತ್ತು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಿ ಮಾತನಾಡ್ತಾನೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಇನ್ನೋರ್ವ ನಮ್ಮ ಸಂಚಾಲಕರು ಶ್ರೀ ಗುರುರಾಮ್ 17ನೇ ತಾರೀಕು 6 ದಿನಗಳ ಕಾಲ ಈ ನಾಡಿನ ಪ್ರೇರಣಾದಾಯಕ ವಾಗ್ಮಿಗಳು ಹಾಗೂ ಜ್ಞಾನ ಸಿಂಚನದ ಹರಿಕಾರರು ಪ್ರತಿಯೊಬ್ಬರ ಸಾಮಾಜಿಕ ಬದುಕಿನಲ್ಲಿ ಬದಲಾವಣೆ ಆಗಬೇಕು, ಧನಾತ್ಮಕ ಚಿಂತನೆಗಳನ್ನು ಸಮಾಜದಲ್ಲಿ ಬಿತ್ತಬೇಕು, ಪ್ರತಿಯೊಬ್ಬ ಜೀವಿ ಕಾಯಕ ದಾಸೋಹ ನಿಷ್ಠೆಯಿಂದ ಬದುಕಬೇಕು ಅಂತಕ್ಕಂತಹ ಮಹಾಸದುದ್ದೇಶದಿಂದ 7 ದಿನಗಳ ಕಾಲ ನಮ್ಮ ಮಲ್ಲಿಕಾರ್ಜುನ ಜಾತ್ರಾ ನಿಮಿತ್ತವಾಗಿ ಪೂಜ್ಯರನ್ನು ಕರೆಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಪೂಜ್ಯರು ಬಂದು ಹಾಗೆ 5 ಗ್ರಾಮಗಳಲ್ಲಿ ಸದ್ಭಾವನಾ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ ಪೂಜ್ಯರು. ಮೊದಲನೇ ದಿನ ನಮ್ಮ ಬಾಳಿ ಗ್ರಾಮದಲ್ಲಿ ಸದ್ಭಾವನಾ ಪಾದಯಾತ್ರೆ ನಡೀತಾ ಇದೆ 13ನೇ ತಾರೀಕು. ತದನಂತರ 2ನೇ ದಿವಸ ನರುಣಾ ಗ್ರಾಮದಲ್ಲಿ, 3ನೇ ದಿವಸ ಕಡಗಂಚಿ ಗ್ರಾಮದಲ್ಲಿ, 4ನೇ ದಿವಸ ಕೊಡಲಂಗರ ಗ್ರಾಮದಲ್ಲಿ, 5ನೇ ದಿವಸ ಹಳ್ಳಿಸಲ್ಗರ್ ಗ್ರಾಮದಲ್ಲಿ 5 ದಿನಗಳ ಕಾಲ ಮುಂಜಾನೆ 6:30 ಗಂಟೆಯಿಂದ 7:30 ಗಂಟೆವರೆಗೆ 1 ಗಂಟೆಗಳ ಕಾಲ ಸದ್ಭಾವನಾ ಪಾದಯಾತ್ರೆಯನ್ನು ಕೂಡ ಪೂಜ್ಯರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಧಾರ್ಮಿಕ ಸಭೆಗೆ ಗುಲ್ಬರ್ಗಾದಿಂದ ಬಸ್ಸಿನ ವ್ಯವಸ್ಥೆ ಕೂಡ ನಿನ್ನೆ ಒಂದು
ಆದೇಶವನ್ನು ಕೂಡ ಹಾಕಿಸಿದ್ದೀವಿ. ಮಧ್ಯಾಹ್ನ 4:30 ಗಂಟೆಗೆ ಇಲ್ಲಿಂದ ಬಸ್ಗಳು ಬಿಡ್ತವೆ. ಮತ್ತು ಸಾಯಂಕಾಲ 7:30 ಗಂಟೆಗೆ ಮುಗಿದ ನಂತರ ಅದೇ ಬಸ್ಸು ಎಲ್ಲ ಭಕ್ತರನ್ನು ಕರೆದುಕೊಂಡು ಗುಲ್ಬರ್ಗಕ್ಕೆ ಬರುತ್ತೆ. ಹಾಗೆ ಬೊಂಬು ಬಜಾರ್ದಿಂದ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಆಗಿದೆ ಮತ್ತು ಆಳಂದ ಬಸ್ ಸ್ಟ್ಯಾಂಡ್ದಿಂದ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಆಗಿದೆ. ಹಾಗೆ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮ ಮಾಡಬೇಕು, ಜಿಲ್ಲೆಯಾದ್ಯಂತ ಒಂದು ಹೆಸರು ಬರಬೇಕು ಅಂತಕ್ಕಂತಹ ಮಹಾ ಸದುದ್ದೇಶದಿಂದ ಈ ನಾಡಿನ ಹರಗುರು ಚರಮೂರ್ತಿಗಳು ಕೂಡ ನಮ್ಮ ಒಂದು ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಈ ಜಾತ್ರೆ 12ನೇ ತಾರೀಕಿನಿಂದ ಪ್ರಾರಂಭವಾಗಿ 20ನೇ ತಾರೀಕಿನವರೆಗೆ ಸುಮಾರು 10 ದಿನಗಳ ಕಾಲ ಒಂದು ಬೃಹತ್ ಪ್ರಮಾಣದ ಜಾತ್ರೆ. ಈ ಜಾತ್ರೆಯಲ್ಲಿ ಈ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಲಿಕ್ಕೆ ಸುಮಾರು 20,000ರಿಂದ 25,000 ಭಕ್ತರು ಈ ಒಂದು ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ಪೂಜ್ಯರ ಆಶೀರ್ವಚನವನ್ನು ಪಡೆದು ನಾವು ನಮ್ಮ ಜೀವನದಲ್ಲಿ ಕಾಯಕ ನಿಷ್ಠೆ, ಭಕ್ತಿ ನಿಷ್ಠೆ, ದೈವ ಸಂಪನ್ನರು, ಬುದ್ಧಿವಂತರು ಮತ್ತು ಹೆಚ್ಚು ವಿಚಾರಾತ್ಮಕ ಚಿಂತನೆಗಳನ್ನು ನಮ್ಮಲ್ಲಿ ಒಡಗೂಡಲಿ ಅಂತಕ್ಕಂತಹ ಸದ್ಭಕ್ತಿ ಸದ್ಭಾವನೆಯಿಂದ ಬಾಳಿ ಗ್ರಾಮದ ಎಲ್ಲ ಭಕ್ತರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅದಕ್ಕೆ ಮಾಧ್ಯಮ ಸ್ನೇಹಿತರು ತಾವು ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಬಿತ್ತರಿಸುವ ಆಗಬೇಕು, ಹೆಚ್ಚು ಪ್ರಚಾರಪಡಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿ ಮಾಡೋಣ ಅಂತಕ್ಕಂಥ ಆಶಾಭಾವನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ತುಂಬ ಸಂತೋಷವೆನಿಸ್ತದೆ. ಧನ್ಯವಾದಗಳು.